ನಮಸ್ಕಾರ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ವೆಲ್ಕಮ್ ಟು ಮೈ ನ್ಯೂ ಮ್ಯಾಚ್ ಡೇ ವ್ಲಾಗ್. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಮ್ಯಾಚ್ ಆಡಕ್ಕೆ ಹೋಗ್ತಾ ಇದ್ದೀನಿ. ದಟ್ ಈಸ್ ಸೆಮಿಫೈನಲ್ ಆಫ್ ಅವರ್ ಟೀಮ್. ಹೋದ ವಾರ ತೋರಿಸಿದೆ ನಮ್ಮ ಟೀಮ್ ಏನು, ಯಾರ್ಯಾರು ಹೆಂಗೆ ಅಂತೆಲ್ಲ. ಸೊ ಇವತ್ತು ಒಂದು ಸೆಮಿಫೈನಲ್ ಮ್ಯಾಚ್ ಇದೆ. ಸೊ ಇಂಪಾರ್ಟೆಂಟ್ ಮ್ಯಾಚು ಆಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಕಾರ್ನ ಸರ್ವಿಸಿಗೆ ಕೊಡಬೇಕು, ವಾಶಿಗೆ ಕೊಡಬೇಕು. ವಾಶಿಗೆ ಕೊಟ್ಟು ಆಮೇಲೆ ಮ್ಯಾಚ್ ಆಡೋಕ್ಕೆ ಹೋಗೋಣ. ಏನಂತೀರಾ? ಸೊ ನಮ್ಮಮ್ಮ ಎಲ್ಲ ಆಚೆ ಹೋಗಿದ್ದಾರೆ, ಅವ್ರನ್ನ ಇವತ್ತು ಕೇಳೋಕ್ಕಾಗಲ್ಲ ಎಷ್ಟು ಹೊಡಿತೀನಿ ಅಂತ. ಸೊ ನಾವೇ ಹೋಗೋಣ. ಕೈ ಶೂ ಎಲ್ಲ ಎತ್ಕೊಂಡೆ. ಯಾರು ಓಕೆ ಗೈಸ್, ಶೂ ಎಲ್ಲ ಎತ್ಕೊಂಡೆ. ಸೊ ಇವಾಗ ಕಾರ್ ನೋಡಿ ಗೈಸ್, ನೋಡಿ. ನಮ್ಮ ಚಿನ್ನಿಗೆ ಇನ್ನು 1 ವರ್ಷ ಆಗುತ್ತೆ ಬರ್ಡೇ. ಇನ್ನೊಂದು ಇವತ್ತೆಷ್ಟು ಡೇಟು? ಇವತ್ತಿನ್ನೂ 5th. ಇನ್ನೊಂದು 12 days ಹೋದರೆ 1 ವರ್ಷ ಬರ್ಡೇ ನಮ್ಮ ಕಾರ್ದು. ಸೊ ಫುಲ್ಲು ಗಲೀಜಾಗ್ಬಿಟ್ಟಿದೆ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ. ಇವತ್ತೇ ವಾಶ್ ಮಾಡ್ಸೋಣ, ನಾಳೆ ನಾಡಿದ್ದು ಅಂದ್ಕೊಂಡೆ ಪುಷ್ ಮಾಡ್ಕೊಂಬಂದೆ. ಸೊ ಇವತ್ತು ಡಿಸೈಡ್ ಮಾಡಿಬಿಟ್ಟೆ ಬಿಟ್ಬಿಟ್ಟು ಮ್ಯಾಚ್ ಹೋಗೋಣ, ವಾಪಸ್ ಬರ್ತಾ ಇಸ್ಕೊಬರೋಣ ಅಂತ. ಅದಕ್ಕೆ ನೋಡಿ ಗಬ್ಬು ಮಾಡಿಟ್ಟಿದ್ದೀನಿ ಫುಲ್ಲು. ಅಯ್ಯೋ ಕಿಟ್ ಬ್ಯಾಗ್ನ ಹಾಕಿ. ಎಸ್, ಕಿಟ್ ಬ್ಯಾಗ್ ಇಸ್ ಲೋಡೆಡ್. ಗೇಟ್ ಹಾಕಿಲ್ಲ ಕರೆಕ್ಟಾಗಿ, ನಮ್ಮಮ್ಮ ಬೈತಾರೆ ಗೇಟ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ಗೇಟ್ ಹಾಕಿ ಇವಾಗ ಅಷ್ಟು ಸರ್ವಿಸ್ ಕೊಡಬೇಕು. ಇದು ಕಾರ್ ವಾಶ್ ಕೊಡಬೇಕು. ವಾಶಿಗೆ ಕೊಟ್ಮೇಲೆ ನಮ್ಮ ತೋಳ ಬರ್ತಾನಂತೆ, ಅಲ್ಲಿಂದ ಮಾಡ್ತಾನೆ. ಸೊ ಅಲ್ಲಿಂದ ಹೋಗೋದೆ. ಮ್ಯಾಚ್ ಅಪ್ಡೇಟ್ಸು ಕೊಡ್ತೀನಿ. ಆಲ್ ದ ಬೆಸ್ಟ್. ನೀವು ಇವಾಗ ವಿಶ್ ಮಾಡಿದ್ರೆ ಏನಿಲ್ಲ, ನಾನು ಮ್ಯಾಚ್ ಆದಮೇಲೆ ತಾನೇ ವೀಡಿಯೋ ಹಾಕೋದು. ಸೊ ನೋಡೋಣ ಎಷ್ಟು ಹೊಡಿತೀನಿ ಏನು ಅಂತ. ಗೆಲ್ಲಬೇಕು ಇವತ್ತು. ಫುಲ್ಲು ಮೈಂಡ್ ಪ್ರಿಪೇರ್ ಮಾಡಿಕೊಂಡು ಗೆಲ್ಲಬೇಕು ಅಂತ ಹೋಗ್ತಾಯಿದ್ದೀನಿ. ಮೇ all the God, everything be with us and let us win the game. Let us go. Sie gehen Kulo, zwei auf Club, schon danach im Studio. TVB Deutschlands Nummer 1. Wir schicken Kilo, ich mach die Stimmung, ich geb den Ton an. ಸೊ ಬ್ರೇಕ್ ಕೊಡಕ್ಕೆ ಬಂದ್ವಿ. ಎಷ್ಟೋ ದಿನಗಳ ನಂತರ ವ್ಲಾಗಿಗೆ ಎದ್ರಿ ಯಾರೂ ಮುಖ ತೋರಿಸ್ತಾ ಇಲ್ಲ ಇಲ್ಲಿ. ಯಾರಿವರು ಆಯಿತು ತೋರಿಸಲ್ಲ. ನೋಡಿ ಗಾಯ್ಸ್, ಎಷ್ಟು ಕ್ಯಾಮ್ರಾ ಫಿಯರ್, ಸ್ಟೇಜ್ ಫಿಯರ್ ಎಷ್ಟಿದೆ ಅಂತ. ಸ್ಟೇಜ್ ಫಿಯರ್ ಆಯಿತು, ಕ್ಯಾಮ್ರಾ ಫಿಯರ್ ಇವಾಗ ಜನಕ್ಕೆ. ಪ್ಲ್ಯಾನ್ ಆಗಿದ್ದು ನಾನು ಕಾರ್ ವಾಶ್ ಬಿಟ್ಟು ಆಮೇಲೆ ಮ್ಯಾಚ್ಗೆ ಹೋಗೋಣ ಅಂತ. ಉಲ್ಟಾ ಮಾಡೋನೆಲ್ಲನೂ. ಈ ನನ್ನ ಮಗ ಅಲ್ಲಿ ಏನೋ ಒಂದು ಟೈಮ್ ವೇಸ್ಟ್ ಮಾಡಿಬಿಟ್ಟು ಇವಾಗ ಕಾರ್ ವಾಶ್ ಕೊಡ್ದೇನೆ ಕಾರಲ್ಲೇ ಹೋಗ್ತಾಯಿದ್ದೀವಿ. ಬರ್ತಾ ಕಾರ್ ವಾಶ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಫಾರ್ ಮ್ಯಾಚ್. ಗ್ರೌಂಡ್ ಬಂದು ಇಟ್ಸ್ ಜಸ್ಟ್ 5 minutes ಅವೇ ಫ್ರಮ್ ಮೈ ಹೋಮ್. JSS ಗ್ರೌಂಡು. ನೋಡಿ ಕಾರ್ ಎಷ್ಟು ಗಲೀಜಿದೆ. ಇನ್ನೂ ಮನಸ್ಸಿಲ್ಲ ಕಾರ್ ತೊಳ್ಸಿಲ್ಲ ಅಂತ. ಆಲ್ ಬಿಕಾಸ್ ಆಫ್ ದಿಸ್ ಪರ್ಸನ್, ಬಿಕಾಸ್ ಆಫ್ ಹಿಸ್ ಬೇಡ ಬಿಡಿ. ಓಕೆ, ಸೊ ಬಂದಿದ್ದೀವಿ. ವಾರ್ಮ್ ಅಪ್ ಮಾಡೋಣ ಸ್ವಲ್ಪ. ಇನ್ನೂ ಮ್ಯಾಚ್ ನಡೀತಾ ಇದೆ, ಇನ್ನೊಂದು ಮ್ಯಾಚು. ಅವ್ರಿಗೇನೋ ಒಂದು 20-30 ರನ್ ಬೇಕನ್ಸುತ್ತೆ. ಟೀಮ್ ಬಾಯ್ಸ್ ಎಲ್ಲ ಆಗಲೇ ಕೂತಿದ್ದಾರೆ ಇಲ್ಲಿ. ಆಲ್ ರೆಡಿ. ಹೇ ಅನ್ಮೋಲ್, ವಾಟ್ಸ್ ಅಪ್? ಹೌ ಆರ್ ಯು ಅನ್ಮೋಲ್? ಹಾಯ್ ವಿಪುಲ್. कैसे हो? ಸೆಮಿಫೈನಲ್ ಬ್ಲಾಸ್ಟ್ ಮಾಡಕ್ಕೆ ರೆಡಿನಾ? ಎಸ್. ಹಾಯ್ ಪದ್ಮ. ವ್ಲಾಗಿಂಗ್ ಏನು ಗ್ರೌಂಡಲ್ಲಿಗೆ ಎಕ್ಸಸೈಸ್ ಮಾಡ್ತಾವ್ರ ಅವರು, ವಾರ್ಮ್ ಅಪ್ ಮಾಡ್ತಾವ್ರ. ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ. ವೀಕ್ಡೇಲ್ ಏನು ಮಾಡ್ತಿದ್ದೋ ನನ್ನ ಕ್ವಶನ್ ಅಲ್ಲ, ಅವನು ವೀಕ್ಡೇಲ್ ಎಲ್ಲ ಏನು ಮಾಡ್ತಾ ಇದ್ದ ಇವನು. ಇವಾಗ ನಮ್ಮ ಟೀಮಿನ ಕ್ರಿಸ್ಟೋಫರ್ ಹೆನ್ರಿ ಗೇಲ್. ನಮ್ಮ ಟೀಮ್ ಲಾಸ್ಟ್ ಮ್ಯಾಚ್ ಚಾಂಡಿ ಬೈ ಇರಲಿಲ್ಲ ಅಲ್ಲ? ಯೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೇಮ್ ಟು ಯು ಟು. ಮನು ಹಾಯ್ ಹೇಳೋ ವ್ಲಾಗಲ್ಲಿ. ಲವ್ ಹಾಯ್ ಹೇಳೋ ವ್ಲಾಗಿಗೆ. ಹೆಂಗಾರ ಅಲ್ಲಿ ಹೇಳು, ಓಪನಿಂಗ್ ಜಾಕ್ ಆಗ್ತಾವನೆ ಅಂತ ಹೇಳೋ. ಓಪನಿಂಗ್ ಜಾಕ್ ಆಗ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಹೌದಾ? ಇದು ಮ್ಯಾಚ್ ಫುಲ್ ಥ್ರಿಲ್ಲರ್ ಆಗಿದೆ ಆ್ಯಕ್ಚುಲಿ. ನಮ್ಮ ಹುಡುಗ ಟಾಸ್ಕ್ ಹೋಗ್ತಾವನು ಇವಾಗ.
ಲೇಟ್ ಆಗಿಬಿಟ್ಟಿದೆ ಆಗಲೇ ಮ್ಯಾಚು. ಇಟ್ಸ್ 2 o'clock. ಯಾವುದೋ ಬೇರೆ ಮ್ಯಾಚ್ ಇತ್ತು, ಒಂದು ಹಮ್ಡಿಗರ್ ಲಾಸ್ಟ್ವರೆಗೂ ಹೋಯಿತು. 6 balls 2 runs ಬೇಕಿತ್ತು, ಒಂದೇ ವಿಕೆಟ್ ಇತ್ತು, ಗೆದ್ದರು ಅವರು. ಸೊ ಇವಾಗ ನಾನು ಪಿಚ್ ನೋಡಲು ಹೋಗ್ತಾ ಇದ್ದೀನಿ. ಪಿಚ್ ಹೆಂಗಿದೆ ಅಂತ ತೋರಿಸ್ತೀನಿ. ಅಕಸ್ಮಾತ್ ನಾವು ಇವತ್ತು ಗೆಲ್ತೀವಿ, ಇವ್ರನ್ನ ಫೇಸ್ ಮಾಡ್ತೀವಿ ಫೈನಲಲ್ಲಿ, ಬಿಕಾಸ್ ದೇ ಹ್ಯಾವ್ ಕ್ವಾಲಿಫೈಡ್ ಫಾರ್ ದ ಫೈನಲ್ಸ್. ಪಿಚ್ ಇನ್ಸ್ಪೆಕ್ಷನ್, ಲೆಟ್ಸ್ ಡು ದ ಪಿಚ್ ಇನ್ಸ್ಪೆಕ್ಷನ್. ಇಲ್ಲಿ ಆ್ಯಕ್ಚುಲಿ ಬೌಂಡ್ರಿ ತುಂಬ ಚಿಕ್ಕದು, ಈ ಎಂಡ್ ತುಂಬ ಇರುತ್ತೆ, ಬಟ್ ಆ ಎಂಡ್ ಬಂದರೆ ಇಟ್ಸ್ ಲಿಟಲ್ ಅಂತೀವಿ, ತುಂಬ ಹತ್ರ ಇದೆ. ದಿಸ್ ಈಸ್ ದ ಪಿಚ್ ಫಾರ್ ಟುಡೇ ಮ್ಯಾಚ್. ಫುಲ್ಲು ತೋರಿಸ್ತೀವಿ ನೋಡಿ, ಇದು ಪಿಚ್ಚು. ಗ್ರೌಂಡ್ ಹಿಂಗಿದೆ, JSS ಗ್ರೌಂಡ್ ಇದು. ನಮ್ಮ ಮನೆಯಿಂದ ಜಸ್ಟ್ 5 minutesಗೆ ಬಂದ್ಬಿಡ್ಬೋದು. ಸೊ ಈ ಎಂಡ್ ಮಾತ್ರ ದೂರ ಇದೆ, ಈ ಎಂಡ್, ಆ ಎಂಡ್ ತುಂಬ ಹತ್ರ. ಈ ಕಡೆಯಿಂದ ಬ್ಯಾಟಿಂಗ್ ಆಡಿದ್ರೆ ಆ ಕಡೆ ಯು ಕ್ಯಾನ್ ಯುಟಿಲೈಸ್. ಪಿಚ್ ಬಂದು ನನಗೇನು ಅನಿಸ್ತಾ ಇಲ್ಲ ಏನು ಹೇಳಬೇಕು ಅಂತ. ಇಟ್ ಇಸ್, ನಾನು ಮ್ಯಾಚ್ ನೋಡಿದ್ರೆ ಒಂದೆರಡು ಸ್ಟಿಕ್ಕಾಗಿ ಬಂತು ಪಿಚ್ ವಿಕೆಟ್ಗೆ. ಇದೆಲ್ಲ ರೋಲ್ ಮಾಡಬೇಕು ಅನ್ಸುತ್ತೆ ನೋಡಿ. ಇನ್ನೂ ಡ್ಯಾಂಪ್ ಎಲ್ಲ ಹಂಗೆ ಇದೆ, ಈ ಬಾಲ್ ಪಿಚ್ ಮಾಡಿರೋ ಮಾರ್ಕೆಲ್ಲ ಹಂಗೆ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಹೆಂಗೆ ಅಂತ. ಆಡ್ಬೋದಾ? ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಬಂದು ಜಸ್ಟ್ 150 ಹೊಡೆದಿದ್ದಾರೆ ಅವರು. ಸೊ ಫ್ರಮ್ 30 overs 180 balls 150. ನೋಡೋಣ ಹೆಂಗಾಗುತ್ತೆ ಪಿಚ್ಚು ಅಂತ. ನೋ ಕಂಪ್ಲೇಂಟ್ಸ್, ವಿ ಹ್ಯಾವ್ ಟು ಪ್ಲೇ ಅಕಾರ್ಡಿಂಗ್ಲಿ. ಟಾಸ್ ಇನ್ನೂ ಆಯ್ತಾ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿದ್ದಾನೆ ನಮ್ಮನು, ನೋಡೋಣ ಏನಾಗುತ್ತೆ ಟಾಸ್. ಬಾಯ್ಸ್ ಎಲ್ಲ ವಾರ್ಮ್ ಅಪ್ ಮಾಡ್ತಿದ್ದಾರೆ. ಅಲ್ಲಿ ಅಪ್ಡೇಟ್ ಯು ರಿಗಾರ್ಡಿಂಗ್ ದ ಟಾಸ್. ಆಗ್ತಿದೆ ಗಾಯ್ಸ್. ಬೌಲಿಂಗ್ ಅಂತೆ, ನಾವು ಬ್ಯಾಟಿಂಗ್, ನಾವೇ ಗೆದ್ದಿರೋದು. ನಾನು ಹೇಳಿಲ್ವಾ? ನೋಡಿ ನಮ್ಮ ಟಾಸ್ ಅಂಡ್ ವಿ ಆರ್ ಬ್ಯಾಟಿಂಗ್ ಫಾಸ್ಟ್. ನೈಸ್ ಟಾಸ್ ವಿನ್. ಮ್ಯಾಚ್ ವಿನ್. ಹೇಳಿಲ್ವಾ ನಾನು ಇವತ್ತು ಹಂಗೆ ಅನಿಸ್ತಿತ್ತು ಟಾಸ್ ಗೆಲ್ತೀವಿ ಅಂತ. ಅದಕ್ಕೊಂದು ತಮಿಳ್ ಹಾಡಾಕ್ತಾರೆ, ಗೊತ್ತಾ ಅದು ಹಾಡು? ಇದು ಸಲಾದು ಸೂರ್ಯನೇ ಒಂದು ಕಿತ್ತಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಬ್ಯಾಟಿಂಗ್ ಹೋಗೋ ಟೈಮ್ ಬಂತು. ನಾನು ಹಾಗೂ ರಾಬಿನ್ ಓಪನಿಂಗ್ ಹೋದ್ವಿ. ಸೊ ಇವತ್ತು ನನ್ನ ಮೈಂಡ್ ಸೆಟ್ ಬಂದುಬಿಟ್ಟು ಫುಲ್ಲು ಸ್ವಲ್ಪ ನಿಧಾನಕ್ಕೆ ಆಡೋಣ ಅಂದ್ಕೊಂಡೆ, ಬಿಕಾಸ್ ಇಟ್ ವಾಸ್ ಅ ಸೆಮಿಫೈನಲ್. ಐ ಡಿಂಟ್ ವಾಂಟ್ ಟು ಗೋ ಫುಲ್ ಅಗ್ರೆಷನ್ ಮೂಡ್ ಹೋಗೋದು ಬೇಡ ಅಂತ. ಯೂಶ್ವಲಿ ನಾನು ಹಂಗೆ ಬ್ಯಾಟಿಂಗ್ ಆಡೋದು. ಫಸ್ಟ್ ಬಾಲ್ ಅಲ್ಲ, ಬಟ್ ಒಂದು 5-6 balls ಆಗಿದ ತಕ್ಷಣ ಫುಲ್ ಅಗ್ರೆಷನ್ ಮೋಡ್ಗೆ ಹೋಗ್ತೀನಿ, ಬರೀ 6-4 ಹೊಡೆಯೋಕ್ಕೆ. ಬಟ್ ಟುಡೇ ನನ್ನ ಮೈಂಡ್ ಸೆಟ್ ಫುಲ್ಲು ಕಾಮಾಗಿ ಆಡೋಣ ಅಂತ. ಅದಕ್ಕೆ ನೀವೇ ನೋಡ್ಬೋದು, ಫುಲ್ಲು ಡಿಫೆನ್ಸಿವ್ ಶಾಟ್ಸ್ ಆಡ್ತಾಯಿದ್ದೆ. ಫಸ್ಟ್ ಓವರ್ ಅಂತೂ 5 ball ಡಾಟ್ ಆಡಿದೆ, ನೋಡಿಕೊಂಡೆ ಬಾಲ್ ಹೆಂಗೆ ಮೂವ್ ಆಗ್ತಾಯಿದೆ ಏನು ಅಂತ. ಆಮೇಲೆ ಲಾಸ್ಟ್ ಬಾಲ್ ಸಿಂಗಲ್ ಆಡಿದೆ, ನೋಡಿ ನೀವೇ ನೋಡ್ಬೋದು. ಫುಲ್ಲು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ನಿಧಾನಕ್ಕೆ ಆಡ್ತಾಯಿದ್ದೀನಿ. ಬಟ್ ಈ ಇನ್ನಿಂಗ್ಸ್ ಬೇಕಿತ್ತು, ಬಿಕಾಸ್ ಅಕಸ್ಮಾತ್ ನಾನು ಫಸ್ಟ್ ಓವರೇ ವಿಕೆಟ್ ಕಳ್ಕೊಳ್ಳೋದು, ಇಲ್ಲ ಸೆಕೆಂಡ್ ಓವರೇ ವಿಕೆಟ್ ಕಳ್ಕೊಳ್ಳೋದಾಗಿದ್ರೆ ಯು ನೆವರ್ ನೋ, ಟೀಮ್ಗೆ ಒಂದು ಬ್ಯಾಡ್ ಸ್ಟಾರ್ಟ್ ಆಗ್ತಿತ್ತು. ಸೊ ಐ ಡಿಂಟ್ ವಾಂಟ್ ದಟ್ ಟು ಹ್ಯಾಪನ್. ಇದಾದಮೇಲೆ ನೆಕ್ಸ್ಟ್ ಓವರ್ ಫಸ್ಟ್ ಬಾಲ್ ವೈಡ್ ಆಯಿತು. ಈ ಶಾಟ್ ನೋಡಿ ಗೈಸ್, ವಾವ್, ಫ್ಲಿಕ್ ನೆಕ್ಸ್ಟ್ ಲೆವೆಲ್ ಇತ್ತು ಈ ಶಾಟ್. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಇದು 6 ಹೋಗಿದ ತಕ್ಷಣ ಇವನು 6 ಹೊಡೆದ್ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಬೌಂಡ್ರಿ ಹೋಗಿದ ತಕ್ಷಣ ಯಾವುದೇ ಬ್ಯಾಟ್ಸ್ಮನ್ಗೂ ಕಾನ್ಫಿಡೆನ್ಸ್ ಬರುತ್ತೆ, ನನಗೂ ಹಂಗೆ ಒಳ್ಳೆ ಕಾನ್ಫಿಡೆನ್ಸ್ ಬಂತು. ಈ ವ್ಯೂನು ಸಖತ್ತಾಗಿದೆ ಆ್ಯಕ್ಚುಲಿ. JSS ಗ್ರೌಂಡ್ ವ್ಯೂ ನೋಡಿದ್ರೆ ನೀವು, ನಿಮ್ಗೆ ತೋರಿಸ್ತೀನಿ ನೋಡಿ, ಮುಂದೆ ಬರುತ್ತೆ ವೀಡಿಯೋಲಿ ನೋಡಿ. ಅಲ್ಲಿ ದೇವಸ್ಥಾನ, ಇಲ್ಲಿ ಗ್ರೌಂಡು. ಶಿವ ಅಂತ ಶಿವನ್ ನೆನೆಸ್ಕೊಂಡು ಒಂದು 4 ಹೊಡೆದ್ಬಿಡೋದು ಹಂಗೆ. ಈ ಬಾಲ್ ಯಾರು ಕಾರ್ ಹಾಕಿದ್ರು, ಈ ಶಾಟ್ ನೋಡಿ, ಈ ಶಾಟೂ ಚೆನ್ನಾಗಿದೆ. ವಾವ್, ಶಿವ ಅಂತ ನೆನೆಸ್ಕೊಂಡು ಹೊಡೆದ್ಬಿಟ್ಟು ಒಂದು 4. ಚೆನ್ನಾಗಿತ್ತು ಶಾಟ್ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿತ್ತಾ ಇಲ್ವಾ ಅಂತ. ಹಿಂಗೆ ಆಡ್ತಾಯಿದ್ದೆ, ರನ್ ಪುಷ್ ಮಾಡ್ತಿದ್ದೆ. ಬಟ್ ಇವತ್ತು ಹೆವಿ ಡಾಟ್ ಬಾಲ್ಸ್ ಆಡಿದೆ ನಾನೇ ಈ ಮ್ಯಾಚಲ್ಲಿ, ಬಿಕಾಸ್ ಹೇಳ್ದಲ್ಲ ನೋಡಿ ವ್ಯೂ, ಒಳ್ಳೆ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಈ ಥರ ವ್ಯೂ. ಹಿಂಗೆ ಆ್ಯಕ್ಚುಲಿ ಎಲ್ಲ ರೆಕಾರ್ಡ್ ಮಾಡಿಲ್ಲ ನಮ್ಮ ತೋಳ, ಅವನು ಪ್ಯಾಡಪ್ ಆಗಬೇಕಾಯ್ತು. ಸೊ
ಬರೀ ಈ ಎಂಡಿಂದ ಆಡಿದ ಇನ್ನಿಂಗ್ಸ್ ರೆಕಾರ್ಡ್ ಮಾಡಿದ್ದಾನೆ, ಆ ಎಂಡಿಂದ ಆಡಿದ ಇನ್ನಿಂಗ್ಸ್ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಮ್ಯಾಚಿಂದ ಐ ಟ್ರೈ ಟು ಕವರ್ ಎವ್ರಿಥಿಂಗ್. ಇದು ನಮ್ಮ ರಾಬಿನ್ ಆಡಿದ್ದು. ಆ್ಯಕ್ಚುಲಿ ರಾಬಿನ್ನು ಅಷ್ಟೇ ಒಂದು 2 6 ಹೊಡೆದ್ರು, ಚೆನ್ನಾಗಿತ್ತು ಶಾರ್ಟ್ಸ್ ಅವ್ರದ್ದು. ಅನ್ಫಾರ್ಚುನೇಟ್ಲಿ ಔಟ್ ಆದರು. ನಾನು ಪವರ್ ಪ್ಲೇ ಬಿಟ್ಟು ಆಡ್ತಾನೆ ಇಲ್ಲ. ಇಟ್ಸ್ ಬಿನ್ 2 ಮ್ಯಾಚಸ್ ಸಿನ್ಸ್ ಪವರ್ ಪ್ಲೇಲೇ ಆಡ್ತಿದ್ದೀನಿ. ಸೊ ಇದು ನಮ್ಮ ಸ್ಯಾಂಡಿ ಬಾಯ್ ಹಾಗೂ ಮನು ಪಾರ್ಟ್ನರ್ಶಿಪ್ ನಾನು ರೆಕಾರ್ಡ್ ಆಮೇಲೆ ನೀರು ಬೇಕಿತ್ತು ಅಂತ ನೀರು ಕೊಡಕ್ಕೆ ಹೋದೆ. ಲವ್ಲಿ ಬ್ಯಾಟಿಂಗ್ ಬಾಯ್ಸ್. 14 overs ಅಲ್ಲಿ ಸ್ಕೋರ್ ಡಿಸ್ಕಸ್ ಮಾಡಿದ್ವಿ, ಎಷ್ಟು ಏನು ಅಂತ. ಆಮೇಲೆ ಅವರಿಬ್ಬರು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ರು. ಇನ್ನಿಂಗ್ಸ್ ಬ್ರೇಕ್ ಆದಮೇಲೆ ನಮ್ಮ ಸ್ಯಾಂಡಿ ಬಾಯ್ ಔಟ್ ಆದರು. ನಮ್ಮ ತೋಳ ಹೋದ ಒಳಗೆ. ತೋಳನು ಇನ್ನೂ ಫಾರ್ಮಿಗೆ ಬರ್ತಾವನೆ ಇವಾಗ. ಒಂದು ಬೌಂಡ್ರಿ ಆಗ್ದ, ಚೆನ್ನಾಗಿ ಆಡ್ದ. 16 ಬಾಲ್ಸ್ ಏನೋ ಆಡ್ದ, 23 ಸ್ಕೋರ್ ಮಾಡ್ದ. ಸ್ಯಾಂಡಿ ಬಾಯ್ ಒಳ್ಳೆ ನಾಕ್ ಆಡಿದ್ರು, 40 ರನ್ಸು, ಕ್ರೂಷಿಯಲ್ ನಾಕು. ಅದಾದಮೇಲೆ ರಾಹುಲ್ ಫಸ್ಟ್ ಬಾಲ್ ಹೋಗಿದ ತಕ್ಷಣ 6 ಹೊಡೆದಿದ್ದು. ಇದು ನಮ್ಮ ತೋಳ ಸಿಂಗಲ್ ಆಡಿದ್ದು, ರಾಹುಲ್ ಅಲ್ಲ, ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಇದು ರಾಹುಲ್ ಬ್ಯಾಟಿಂಗ್ ಆಡ್ತಾ ಇರೋದು. ಅದಾದ್ಮೇಲೆ ನಮ್ಮ ಟೀಮಿನ ಕ್ರಿಸ್ಟೋಫರ್ ಹೆನ್ರಿ ಗೇಲ್, ಝೂ, ನಮ್ಮ ನವೀನ್ ಬಂದು ನೋಡಿ ಎಂಥ ಶಾಟ್. ಇದೊಂದು ಸರಿ ಹೊಡೆದ್ರು, ಫೀಲ್ಡರ್ ಕೈ ಉಜ್ಕೊಂಡ್ರು, ಅಷ್ಟು ಜೋರಾಗಿ ಹೊಡೆದಿದ್ದು. ಇಲ್ಲಿ ಅಷ್ಟು ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಒಳ್ಳೆ ಶಾಟು. ನಮ್ಮ ಝೂ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. 16 ಬಾಲ್ಸ್, ಒಳ್ಳೆ ಭಯಂಕರ ಆಟ. ಫಾರ್ಮ್ಗೆ ವಾಪಸ್ ತಂದಿದ್ದಾರೆ ಝೂನ. ನೋಡಿ ಈ ಶಾಟು. 4 ಆಯಿತು. ನಮ್ಮ ಬಾಯ್ಸ್ ರಿಯಾಕ್ಷನ್ ಎಲ್ಲ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇದು ವಿಪುಲ್ ಹೊಡೆದಿದ್ದು, ವಿಪುಲ್ ಸ್ಟೇನ್ ಅಂತ. ಒಳ್ಳೆ ಶಾಟ್, 4. ಸ್ಕೋರ್ ಆಗಲೇ ಜಾಸ್ತಿ ಆಗಿತ್ತು, ಒಳ್ಳೆ ಪಾರ್ಟ್ನರ್ಶಿಪ್ ಎಲ್ಲ ಬಿಲ್ಡ್ ಆಗಿತ್ತು. ಸೊ ಆಲ್ಮೋಸ್ಟ್ ಒಂದು 200. ಒಳ್ಳೆ ಫಿನಿಶ್ ಸಿಕ್ತು ನಮ್ಗೆ ಹೇಳ್ಬೇಕಂದ್ರೆ. ಲಾಸ್ಟ್ 5 overs ಚೆನ್ನಾಗಿ ಆಡಿದ್ವಿ. ಆ ಪಿಚ್ಗೆ ಆ ಸ್ಕೋರ್ ತುಂಬಾ ಇತ್ತು. ಇಸ್ ವಾಟ್ ವಿ ಫೆಲ್ಟ್. ನಮ್ಮ ಝೂ ಬೌಂಡ್ರಿ ಹೊಡೆದು ಫಸ್ಟ್ ಇನ್ನಿಂಗ್ಸ್ ಸೂಪರಾಗಿ ಮುಗಿಸಿದ್ದು ನಮ್ಮ ಕ್ರಿಸ್ಟೋಫರ್ ಹೆನ್ರಿ ಗೇಲ್. ಸೊ ಫಸ್ಟ್ ಇನ್ನಿಂಗ್ಸ್ ಆಗಿದೆ. ವಿ ಹ್ಯಾವ್ ಸ್ಕೋರ್ಡ್ 217, ವಿಚ್ ಇಸ್ ಅ ಗುಡ್ ಸ್ಕೋರ್ ಐ ಫೀಲ್ ಇನ್ ದಿಸ್ ಪಿಚ್. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಬೌಲಿಂಗ್ ತೋರ್ಸೋಕ್ಕೆ ಯಾರೂ ಇಲ್ಲ, ಕರೆಕ್ಟಾಗಿ 11 ಇದ್ದೀವಿ, ಎಕ್ಸ್ಟ್ರಾ ಪ್ಲೇಯರ್ ಯಾರೂ ಇಲ್ಲ. ಸೊ ಐ ವೋಂಟ್ ಬಿ ಏಬಲ್ ಟು ಶೋ ಆರ್ ಬೌಲಿಂಗ್ ಇನ್ನಿಂಗ್ಸ್ ಆ್ಯಸ್ ಯೂಶುವಲ್. ಬ್ಯಾಟಿಂಗ್ ಇನ್ನಿಂಗ್ಸ್ ಹಾಕಿದ್ದೆ, ನೋಡಿದ್ರಿ. ಆ್ಯಕ್ಚುಲಿ ಇವತ್ತು ಇನ್ನೂ ಆಡ್ಬೋದಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ, ಒನ್ ಬ್ಯಾಡ್ ಶಾಟ್. ಓಕೆ, ಸೊ ಸಿಗೋಣ ಮ್ಯಾಚ್ ಆದಮೇಲೆ. ಹೋಪ್ಫುಲಿ ವಿಲ್ ವಿನ್ ದಿಸ್. ವಿನ್ ಆಗೇ ಆಗ್ತೀವಿ. ಸಿ ಯು ಗೈಸ್, ಬಾಯ್ ಬಾಯ್ ಗೈಸ್. ಸೊ ಆ್ಯಸ್ ಸೆಡ್, ವಿ ಹ್ಯಾವ್ ವನ್ ದ ಮ್ಯಾಚ್. ಕನ್ವಿನ್ಸಿಂಗ್ ಆಗಿ ಗೆದ್ವಿ. 60 or 70 ರನ್ಸಿಂದ ಗೆದ್ವಿ ಆರಾಮಾಗಿ. ಇಟ್ ವಾಸ್ ಅ ಗುಡ್ ವಿಕೆಟ್, ಗುಡ್ ಡೇ, ಗುಡ್ ಮ್ಯಾಚ್. ನೆಕ್ಸ್ಟ್ ಮ್ಯಾಚು ಒಂದೆರಡು ಮಾಡಿದ್ದೀನಿ. ಝೂದು ವೀಡಿಯೋ ಹಿಡ್ದಿದ್ದೆ ಅಂತ ಕೇಳ್ತಿದ್ದಾರೆ. ಸೊ ಒಂದೆರಡು ವೀಡಿಯೋ ಮಾಡಿದ್ದೀನಿ. ಗುಡ್ ವಿನ್ ಅಷ್ಟೇ ಇವತ್ತಿಗೆ. ಆ್ಯಕ್ಚುಲಿ ವ್ಲಾಗ್ ತುಂಬ ಚಿಕ್ಕದಾಯಿತು, ತುಂಬ ದೊಡ್ಡದು ಮಾಡಬೇಕಾಯ್ತು. ನೆಕ್ಸ್ಟ್ ಟೈಮ್ ಐ ವಿಲ್ ಮೇಕ್ ಶ್ಯೂರ್ ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂತ. ಹೀಗೆ ನೋಡ್ತಾ ಇರಿ, ಹೀಗೆ ನೋಡ್ತಾ ಇರಿ, ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಸಪೋರ್ಟ್ ಮಾಡ್ತೀರಿ. ಇನ್ನೂ ಚೆನ್ನಾಗಿ ಆಡ್ತೀನಿ. ನೆಕ್ಸ್ಟ್ ಮ್ಯಾಚು ಪಕ್ಕ ಇನ್ನೂ ಜಾಸ್ತಿ ಹೊಡೆಯೋಕೆ ನೋಡ್ತೀನಿ ಅಂತ ಹೇಳ್ತಾ, ಲೈಕ್, ಫಾಲೋ, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಎಲ್ಲ ಟಿಕ್ ಮಾಡಿಬಿಟ್ಟು ಎಂಜಾಯ್ ಮಾಡಿ.